ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಗ್ರಾಮಸ್ಥರ ತೀವ್ರ ಆಕ್ರೋಶದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಆಲೂರು ತಾಲೂಕಿನ ಹೊಸಮಠ ಗ್ರಾಮದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯು ಬಗೆಹರಿಯದ ಸಮಸ್ಯೆಯಾಗಿದ್ದು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಹೊಸಮಠ ಗ್ರಾಮದಲ್ಲಿ ಗ್ರಾಮದ ಮಹಿಳೆಯರು ಗಣಿಗಾರಿಕೆ ನಡೆಸದಂತೆ ವಾಹನ ತಡೆದ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಗಲಾಟೆಯಾಗಿ ಮಹಿಳೆಗೂ ಹಲ್ಲೆಯಾಗಿತ್ತು ಎಂದು ತಾಲೂಕು ವಿಭಾಗಾಧಿಕಾರಿ ಶ್ರುತಿ, ತಾಲೂಕು ಪ್ರಭಾರಿ ದಂಡಾಧಿಕಾರಿ ಪೂರ್ಣಿಮಾ ಹಾಗೂ ತಾಲೂಕು ವೃತ್ತ ನಿರೀಕ್ಷಕರಾದ ಗಂಗಾಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಣಿಗಾರಿಕೆ ನಡೆಸುತ್ತಿರುವವರ ಹಾಗೂ ಗ್ರಾಮಸ್ಥರ ಮನ ಓಲೈಸುವ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಗಣಿಗಾರಿಕೆಯ ಬಗ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಘಟನೆಯ ಬಗ್ಗೆ ವಿವರಿಸಿದರು. ಇನ್ನು ಉಪವಿಭಾಗಾಧಿಕಾರಿಗಳು ತಾತ್ಕಾಲಿಕವಾಗಿ ಕಲ್ಲು ಗಣಿಗಾರಿಕೆಯನ್ನ ನಿಲ್ಲಿಸುವಂತೆ ಗಣಿಗಾರಿಕೆಯವರಿಗೆ ತಿಳಿಸಿ ಮುಂದಿನ ಕ್ರಮಗಳ ಬಗ್ಗೆ ವಿವರಿಸಿದರು. ಲಾಸ್ಟ್ ಈಗ ವೀಕಲ್ಲೆಲ್ಲ ಇಲ್ಲಿ ಸ್ವಲ್ಪ ಸ್ಟ್ರೈಕ್ ಎಲ್ಲ ಮಾಡಿ ಇಲ್ಲೆಲ್ಲ ವೈಲೇಷನ್ ಇದೆ, ಈ ಬಾರಿ ಹೊಸಮಠದಲ್ಲಿ ಸ್ಟಾಪ್ ಮಾಡಿಸಿ ಅಂತ ಗ್ರಾಮಸ್ಥರೆಲ್ಲ ಬೇರೆಯವರೆಲ್ಲ ಅಬ್ಜೆಕ್ಟ್ ಮಾಡಿದ್ರು. ಅದ್ರ ಬೇಸಿಸ್ ಮೇಲೆ ನಮ್ಮ ತಹಸೀಲ್ದಾರ್ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ವಿಸಿಟ್ ಮಾಡಿ, ನಮ್ಮ ಜಿಯಾಲಜಿಸ್ಟು ಎಲ್ಲ ವಿಸಿಟ್ ಮಾಡಿಬಿಟ್ಟು ಎಲ್ಲ ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರು. ಈಗ ಗ್ರಾಮಸ್ಥರು ಹೇಳೋದೇನು ಅಕ್ಕಪಕ್ಕ ಇರೋ ಕೃಷಿ ಜಮೀನುಗಳಿಗೆಲ್ಲ ಇದರಿಂದ ಅಫೆಕ್ಟ್ ಆಗ್ತಿದೆ, ನಾವು ಕೃಷಿ ಬೆಳೆಯೋದಕ್ಕಾಗಲಿ ಇದಕ್ಕೆಲ್ಲ ಫರ್ಟಿಲಿಟಿ ಕಡಿಮೆ ಆಗ್ತಿದೆ ಸಾಯಿಲ್ದು ಅಂತ ಹೇಳಿದರು. ಅದರ ಅನ್ವಯ ನಮ್ಮವರು ಇದನ್ನು ಸಾಯಿಲ್ದೆಲ್ಲ ಟೆಸ್ಟ್ ಮಾಡಿಸೋದಕ್ಕೆ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲ್ಯಾಬ್ ಅವ್ರಿಗೆ ಕೊಟ್ಟು ರಿಪೋರ್ಟು ಕಲೆಕ್ಟ್ ಮಾಡಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಅದರಿಂದ ಏನು ಯಾವುದೇ ರೀತಿ ಅಫೆಕ್ಟು ಆಗಲ್ಲ ಅನ್ನೋ ಥರ ರಿಪೋರ್ಟ್ಸ್ ಬಂದಿದೆ. ಅದು ಬಿಟ್ಟು ಈಗ ರೋಡ್ ಎಲ್ಲ ಹಾಳಾಗ್ತಿದೆ ಇವ್ರ ವೆಹಿಕಲ್ಸ್ ಮೂವ್ಮೆಂಟ್ ಆಗೋದ್ರಿಂದ, ಪ್ಲಸ್ ನೀರು ಎಲ್ಲ ಹಾಕದೇ ಇರೋದ್ರಿಂದ ನಮಗೆ ಧೂಳು ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಸಹ ನಾವು ಯಾರು ಕ್ವಾರಿ ಅವರು ಲೀಸ್ ಓನರ್ ಯಾರಿದ್ದಾರೆ ಅವ್ರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವತ್ತೇ ಆಗಲಿ ಕ್ಯಾರಿ ಮಾಡೋವಾಗ ವೆಹಿಕಲ್ಸ್ ಹೋಗೋವಾಗ ವಾಟರಿಂಗ್ ಎಲ್ಲ ಮಾಡಿ ಪ್ಲಸ್ ರೋಡ್ ಎಲ್ಲ ಡೆವಲಪ್ಮೆಂಟ್ ಮಾಡೋ ಅಂತ ಇದನ್ನು ತಗೋಬೇಕು ಅಂತ ಹೇಳಿದ್ವಿ. ಮೆಷರ್ಸ್ ಗ್ರಾಮಸ್ಥರೆಲ್ಲ ಇಲ್ಲಿ ಬ್ಲಾಸ್ಟಿಂಗ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ, ಬ್ಲಾಸ್ಟಿಂಗ್ ಆಗ್ತಾ ಇದೆಯಾ ಅಲ್ಲಿ? ಇಲ್ಲ ಅಂತಾನೆ ಹೇಳಿದ್ದಾರೆ. ಹಿಂದೆ ಒಂದು ಪಾಯಿಂಟ್ ಯಾವ್ದು ತೋರಿಸಿದಾರೆ ಆ ಪಾಯಿಂಟ್ನ ಮೊದಲು ಅಂದರೆ ಈಗ ರೀಸೆಂಟಾಗಿ ಆಗಿರೋದಲ್ಲ, ತುಂಬ ಹಿಂದೆನೇ ಆಗಿರೋದು ಅಂತ ನಮ್ಮ ಜಿಯಾಲಜಿಸ್ಟ್ ಹೇಳಿದ್ದಾರೆ. ಆ ಥರದ್ದು ಇನ್ನು ಮುಂದೆ ಆ ಸ್ಪಾಟ್ ಒಂದು ಬಿಟ್ಟು ಬೇರೆ ಎಲ್ಲಾದರೂ ಆಗಿರೋದನ್ನು ನಮಗೆ ಪ್ರೂಫ್ ತೋರಿಸಿದ್ರೆ ಇಮಿಡಿಯೇಟಾಗಿ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ವಿ. ಇನ್ನು ಎಷ್ಟು ವರ್ಷ ಇದೆ ಮೇಡಮ್ ಇದು? 20 ವರ್ಷಕ್ಕೆ ತಗೊಂಡಿದೆ. 2015ರಿಂದ 2035ವರೆಗೂ ಇದೆ. ಎಷ್ಟು ವರ್ಷ ಆಯಿತು? 2015 ಅಂದರೆ ಈಗ 9 ವರ್ಷ. 9ನೇ ವರ್ಷ. ಎಷ್ಟು ಎಕರೆ? 3 ಎಕರೆಗೆ. 3 ಎಕರೆ. ಜನಗಳ ಆರೋಪ ಇದೆ, ಸಾರ್ವಜನಿಕರು 3 ಎಕರೆ ಮೇಲೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸರ್ಕಾರದಿಂದ ಒಂದು ಡ್ರೋನ್ ಸರ್ವೆ ಆಗಿದೆ. ಡ್ರೋನ್ ಅಂಡ್ DGPS ಸರ್ಕಾರದ ಮಟ್ಟದಿಂದ ರಾಜ್ಯಾದ್ಯಂತ ಎಲ್ಲ ಕ್ವಾರಿಗಳದ್ದು ಒಂದು ಸರ್ವೆ ಆಗಿದೆ. ಅವ್ರ ವರದಿ ಬಂದ ಮೇಲೆ ಅದ್ರ ಮೇಲೆ ಡಿಪಾರ್ಟ್ಮೆಂಟಿಂದ ಆ್ಯಕ್ಷನ್ ಆಗಿದೆ. ಜಾಸ್ತಿ ಅಕ್ವೈರ್ ಮಾಡ್ಕೊಂಡಿದ್ರೆ ಮತ್ತೆ ಅದರಿಂದ ಆ್ಯಕ್ಷನ್ ಆಗುತ್ತೆ. ದಂಡ ಕಟ್ಸೋದು ಏನಿದೆ ಅದನ್ನು ಸರ್ಕಾರದಿಂದ ಡಿಪಾರ್ಟ್ಮೆಂಟಿಂದ ಆ್ಯಕ್ಷನ್ ತಗೊಳ್ತಾರೆ. ಮತ್ತು ಈ ಕ್ವಾರೆ ಕೆಲಸ ನಡೆಸ್ತಾ ಇರೋದ್ರಿಂದ ಕಾಡು ಪ್ರಾಣಿಗಳಿಗೆ ಎಲ್ಲ ತೊಂದರೆ ಆಗ್ತಿದೆ, ಗ್ರಾಮಗಳಿಗೆ ನುಗ್ತಾ ಇದ್ದಾವೆ, ಅದರಿಂದ ಸಾರ್ವಜನಿಕ ತೊಂದರೆ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಕಾಡು ಪ್ರಾಣಿಗಳಿಂದ ರಕ್ಷಣೆಗೆ ಗ್ರಾಮಸ್ಥರಿಗೆ ಯಾವ ರೀತಿ ರಕ್ಷಣೆ ಕೊಡಿಸ್ತಾ ಇದ್ರು? ಅಲ್ಲ, ಅದನ್ನೇ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಏನಿದೆ ನಾಮ್ಸ್ ಪ್ರಕಾರ ಚೆಕ್ ಮಾಡಿ ಒಂದು ಲೈಸೆನ್ಸ್ ಕೊಟ್ಟಿರ್ತಾರೆ. ಈಗ ಆನೆ ಇದೆ ಅನ್ನೋದು ಇದು ಒಂದು ಊರಿಗೆ ಸಮಸ್ಯೆ ಅನ್ನೋದಿಲ್ಲ, ಕ್ವಾರಿ ಇಲ್ಲದೇ ಇರೋ ಊರಲ್ಲೂ ಆನೆ ಬರ್ತಿದೆ, ಅದನ್ನೇ ಇದಕ್ಕೆ ಲಿಂಕ್ ಮಾಡಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೌದಪ್ಪ ನಮ್ಗೆ ಈ ಕ್ವಾರಿಯಿಂದನೇ ನಮ್ಗೆ ಆನೆಗಳು ಬರ್ತಾ ಇದೆ ಈ ಊರಿಗೆ ಅಂತ ಒಂದು ರಿಪೋರ್ಟ್ ಕೊಟ್ಟರೆ ಅದ್ರ ಬೇಸಿಸ್ ಮೇಲೆ ನಾವು ರೆಕಮೆಂಡ್ ಮಾಡಿ ಸ್ಟಾಪ್ ಮಾಡಿಸ್ತೀವಿ. ಬಟ್ ಆ ಥರದ್ದನ್ನು ಈಗ ಜನರಲೈಸ್ಡ್ ಆಗಿ ಅಲಿಗೇಷನ್ಸ್ ಮಾಡೋದು ನಮ್ಗೆ ಎಲ್ಲರಿಗೂ ಈಸಿ. ಅದಕ್ಕೊಂದು ಬೇಸ್ ಬೇಕಲ್ವ, ರಿಪೋರ್ಟ್ ಏನಾದ್ರು ಬಂದರೆ ಖಂಡಿತ ನಾವು ಇದು ಮಾಡಿ. ಅಲ್ಲ, ಮನೆಗಳಿಗೆ ಅದೇ ಮನೆ ಇದೆ ಅಂತ ಹೇಳ್ತಾರೆ. ಸಿನ್ಸ್ ಇಲ್ಲಿ ಫುಲ್ಲಿ ಬ್ಲಾಸ್ಟಿಂಗ್ ಅಲೋ ಮಾಡದೇ ಇರೋದ್ರಿಂದ ಹ್ಯಾಂಡ್ ಬ್ಲಾಸ್ಟಿಂಗ್ಗೆ 50 ಮೀಟರ್ಸ್ ಒಳಗಡೆ ಇರಬೇಕು ಅಂತ ನಮ್ಮ ಆ್ಯಕ್ಟ್ ಪ್ರಕಾರ ಇರೋದು. ಸೊ ಒಂದು ಮನೆ ಇಲ್ಲಿ ಏನಿದೆ 50 ಮೀಟರ್ಸ್ ಗಿಂತ ಜಾಸ್ತಿ ಇದರಲ್ಲೇ ಇರೋದ್ರಿಂದ ಹ್ಯಾಂಡ್ ಬ್ಲಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಮನೆಗಳಿಗೂ ಅಫೆಕ್ಟ್ ಆಗಲ್ಲ ಅಂತಲೇ ರಿಪೋರ್ಟ್ ಕೊಟ್ಟಿದ್ದಾರೆ. ಇವರು ಅನುಮತಿ ಕೊಡ್ತಾ ಇಲ್ಲ ಮತ್ತೆ ಕೆಲಸ ಮಾಡೋಕ್ಕೆ? ಅಲ್ಲ, ಅದನ್ನೇ ಹೇಳಿದೀವಲ್ಲ, ಇನ್ನು ಮುಂದೆ ಅವ್ರಿಗೆ ಬಿಕಾಸ್ ನಾವು ಇವಾಗ ಇವ್ರು ಹೇಳೋ ಥರ ಎನ್ವಿರಾನ್ಮೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ, ಬೇರೆ ಸುತ್ತಮುತ್ತ ಆನೆ ಬರುತ್ತೆ, ಎನ್ವಿರಾನ್ಮೆಂಟ್ಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಿಂದೆ ಇವ್ರಿಗೆ ಕ್ವಾರಿಗೆ ಲೈಸೆನ್ಸ್ ಕೊಡುವಾಗ ಅದರದ್ದೆಲ್ಲ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ NOC ಆಗಲಿ ಎಲ್ಲ ತೊಗೊಂಡೇ ಕೊಟ್ಟಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ನಾವು ಈಗ ಸ್ಟಾಪ್ ಮಾಡ್ಸೋಕ್ಕಾಗಲ್ಲ. ಉಳಿದಿದ್ದೆಲ್ಲ ಕಾನೂನು ಪ್ರಕಾರ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ NOC ತೊಗೊಂಡಿರೋದ್ರಿಂದ ಈ ಸಣ್ಣ ಪುಟ್ಟದ್ದು ಏನಿದೆ ರೋಡ್ದು ವಿಷಯ ಆಗಿರ್ಬೋದು ಅಥವಾ ವಾಟರಿಂಗ್ ವಿಷಯ ಆಗಿರ್ಬೋದು ಆ ಥರದ್ದು ಅವ್ರದ್ದಿಂದ ವೈಲೇಷನ್ಸ್ ಇದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಅದನ್ನು ನಾವು
ನಾವು ಒಪ್ಪಿದ್ದೀವಿ, ಅವ್ರಿಗೆ ವಾರ್ನು ಮಾಡಿದ್ದೀವಿ. ಇನ್ನು ಮುಂದೆ ಕ್ಯಾರಿ ಮಾಡೋವಾಗ ವಾಟ್ರಿಂಗ್ ಮಾಡಿಸಿ ಅಂತಲೇ ಹೇಳಿದ್ದೀವಿ. ಇವ್ರಿಬ್ಬರ ಹತ್ರನೂ ಸಹ ನಾವು ಮಾತಾಡಿ ಹೇಳಿದ್ದೀವಿ. ಈಗ ಶುಕ್ರವಾರ ನಮ್ಮ ಜಿಯಾಲಜಿಸ್ಟು ಮತ್ತು ಅವ್ರ ಸೈಂಟಿಸ್ಟು ಬಂದು ನಮ್ಮ ತಾಲೂಕು ಸರ್ವೇಯರ್ ಜೊತೆಗೆ ಎಲ್ಲ ಸರ್ವೆ ಮಾಡಿಸಿ ಏನಾದ್ರು ವೈಲೇಷನ್ಸ್ ಇದೆಯಾ, ಎಕ್ಸ್ಟ್ರಾ ಎನ್ಕ್ರೋಚ್ಮೆಂಟ್ಸ್ ಏನಾದ್ರು ಇದೆಯಾ ಅದನ್ನು ಎಲ್ಲ ಚೆಕ್ ಮಾಡಿಸಿ ಬಿಫೋರ್ ಅವ್ರಿಗೆ ಮತ್ತೆ ರೀಸ್ಟಾರ್ಟ್ ಮಾಡಿಸೋದು. ಈಗ ಆಲ್ರೆಡಿ ನಾವು ಟೆಂಪರವರಿಯಾಗಿ ಸ್ಟಾಪ್ ಮಾಡಿಸಿದ್ವಿ, ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿಸಿ ಎಲ್ಲ NOCಗಳನ್ನು ಡಿಪಾರ್ಟ್ಮೆಂಟಿಂದ ತೊಗೊಂಡಿರೋದನ್ನು ಅದನ್ನು ಗ್ರಾಮಸ್ಥರಿಗೆ ಒಂದೊಂದು ಕಾಪೀಸ್ನ ಶೇರ್ ಮಾಡಿ, ಪ್ಲಸ್ ರೋಡ್ ಡೆವಲಪ್ಮೆಂಟು ಮತ್ತು ವಾಟ್ರಿಂಗು ಎಲ್ಲ ಮಾಡಿಸಿ ಸರಿ ಇದ್ದರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿಸೋದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಶುಕ್ರವಾರ ಅವ್ರು ಇಂಜಿನಿಯರ್ ಬರ್ತಾರೆ ಅಂತ ಹೇಳಿದ್ರೆ ಅವತ್ತು ಸರ್ವೆ ಮಾಡಿಸಿ ಅಂತ ಹೇಳಿದ್ವಿ. ಸರ್ವೇಯರ್ ಅವೈಲಬಿಲಿಟಿ ಎಲ್ಲ ನಮ್ಮ ತಹಸೀಲ್ದಾರ್ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಅಂಟಿಲ್ ಅನ್ಲೆಸ್ ನಮ್ಮ ಕಡೆಯಿಂದ ಜಿಯಾಲಜಿಸ್ಟ್ ವೆರಿಫೈ ಮಾಡಿ ಒಂದು ಫೈನಲ್ ರಿಪೋರ್ಟ್ ಕೊಡೋ ತನಕ ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ವಿ. ಥ್ಯಾಂಕ್ ಯು. ಮಾಡಿ ಸರ್, ನೀವೇ ಯೋಚನೆ ಮಾಡಿ. ಅಲ್ಲಲ್ಲ, ನೀವೇ ಯೋಚನೆ ಮಾಡಿ. ಒಬ್ಬ ಮನುಷ್ಯ 100 ಸೈಜ್ ಹೊಡೆಯೋಕ್ಕೆ ಸಾಧ್ಯ. 10 ಜನ ಬಂದು 1000 ಸೈಜ್ ಹೊಡಿತಾರೆ. 1000 ಸೈಜ್ ಅಂದರೆ 2 ಲೋಡ್ ಆಯಿತು. 2 ಲೋಡು ಒಂದು ದಿನ ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ. ಅದು ಗಿರಾಕಿ ಬಂದಾಗ ಕೊಡ್ತಾರೆ ಅವರು. ವಾರದಲ್ಲಿ 3 ಇಂದ 4 ಲೋಡು ಸೈಜ್ ಕಳ್ಸೋಕ್ಕೆ ಮಾತ್ರ ಸಾಧ್ಯ ಆಗೋದು. ಆ 3 ಇಂದ 4 ಲೋಡು ಅದು 6 ವೀಲಲ್ಲಿ, 10 ವೀಲಲ್ಲ ಯಾವುದೂ ಅಲ್ಲ, 6 ವೀಲಲ್ಲಿ 400 ಇಂದ 500 ಕಲ್ಲು ತುಂಬೋದು ಅಷ್ಟೇ. ಆ 500 ಕಲ್ಲು ತುಂಬೋದ್ರಿಂದ ರಸ್ತೆ ಹಾಳಾಗುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹೇಳಿ. ಈಗ ನಮ್ಮಿಂದನೇ ರಸ್ತೆ ಹಾಳಾಗ್ತಾ ಇದೆ. ನಾವೇನು ದೊಡ್ಡ ಕ್ರಷರ್ ಮಾಡ್ತಾ ಇಲ್ಲ, ಎಂಸೆಂಡ್ ಮಾಡ್ತಾ ಇಲ್ಲ, ದಿನ 100 ವೆಹಿಕಲ್ ಓಡಾಡ್ತಿಲ್ಲ. ಇಲ್ಲಿ ಓಡಾಡೋದು ವಾರದಲ್ಲಿ 5ರಿಂದ 6 ಲಾರಿ ಓಡಾಡ್ತಾ ಇದೆ. ಸೊ ನಾವು ಮಾಡ್ತಾ ಇರೋದು ನಮ್ಮ ಜನ, ಅಲೆಮಾರಿ ಜನಾಂಗ ಏನು ಗತಿ ಇಲ್ಲ, ಭೂಮಿ ಇಲ್ಲ, ಒಂದು ಇದು ತೋಟ ಇಲ್ಲ, ಏನಿಲ್ಲ. ಈ ಕಲ್ಲು ನಂಬ್ಕೊಂಡೆ ಜೀವನ ಮಾಡ್ತಿರೋದು. ಈ ಕಲ್ಲು